ನಿಮ್ಮ ಫೇವ್ರೆಟ್ ಟಾಪಿಕ್. ನಮಗೆ ಅಂಥದ್ದೇನು ಫೇವ್ರೆಟ್ ಅಲ್ಲ, ಆದರೂ ಕೇಳ್ತೀನಿ. ನಿಮ್ಮನ್ನು ಯಾರ್ಯಾರು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು. ನಿಮ್ಮ ಮತ್ತು ಈ ಉಪ್ಪಿಟ್ಟು ಲವ್ ಯಾವಾಗ ಸ್ಟಾರ್ಟ್ ಆಯಿತು? ಇದು ಭಾರಿ ಖುಷಿ ವಿಷಯ ನನಗೆ ಮಾತಾಡೋಕ್ಕೆ. ಯಾಕೆ ಅಂತಂದರೆ ನಾನು 1999ರಲ್ಲಿ ಭಾರತ ಬಿಟ್ಟೆ. ನಾನಿನ್ನೂ 23 ವರ್ಷದ ಹುಡುಗ. ಅಡುಗೆ ಮಾಡೋಕ್ಕೆ ಬರಲ್ಲ, ಆಬ್ವಿಯಸ್ಲಿ ನಿಮಗೆ ಗೊತ್ತು. ಭಾರತೀಯ ಅಮ್ಮ ಹೆಂಗಿರ್ತಾರೆ ಅಂತ ನಿಮಗೆ ಗೊತ್ತು. ನಮ್ಮಮ್ಮ ಹೆಂಗೆ, ನಿಮ್ಮಮ್ಮ, ಎಲ್ಲರ ಮನೆಯಲ್ಲೂ ಹಾಗೆ. ಕಾಫಿ ಕುಡ್ದು ಹಿಂಗೆ ಇಟ್ಕೊಂಡಿದ್ರೆ ಬಂದು ಕೈಯಿಂದ ಲೋಟ ತೊಗೊಂಡು ಹೋಗ್ಬಿಡೋರು. ಇನ್ನು ನಮ್ಮನ್ನ ಅಡುಗೆ ಮಾಡೋಕ್ಕೆ ಬಿಡ್ತಾರಾ? ಈರುಳ್ಳಿ ಹೆಚ್ಚು ಗೊತ್ತಿಲ್ಲ, ಟೊಮೊಟೊ ಹೆಚ್ಚು ಗೊತ್ತಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ನಾನು ಭಾರತದಲ್ಲಿ ಕೆಲಸನೇ ಮಾಡಲಿಲ್ಲ. ನನಗೆ ವಿದೇಶದಲ್ಲಿ ಒಂದು ಆಫರ್ ಬಂತು, ಹೊರಟ್ಬಿಟ್ಟೆ. ಏನೂ ಇಲ್ಲ, ನಾವು ಹೊರಗಡೆ ಏನು ತಿನ್ನೋಕ್ಕಾಗತ್ತೆ? ನಾನು ಸಸ್ಯಾಹಾರಿ, ಏನು ತಿನ್ನೋಕ್ಕಾಗಲ್ಲ ನನಗೆ ಹೊರಗಡೆ. ಹಣ ಇದ್ದರೂ ಜೋಬಲ್ಲಿ, ಅದಕ್ಕೆ ಹೇಳಿದ್ದು ಹಣ ಯಾವಾಗಲೂ ಎಲ್ಲ ಪ್ರಮುಖ ಅಲ್ಲ ಅಂತ. ಎಲ್ಲ ಇದ್ದು ಕೂಡ ನಾನು ಏನೂ ತಿನ್ನಲಾಗದ ಸ್ಥಿತಿ. ಇದು ಹೆಂಗೆ ಅಂದರೆ ಸಮುದ್ರದಲ್ಲಿ ನೀರು 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 ಎಲ್ಲ ಕಡೆ, ಅದು ಕುಡಿಯೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಹತ್ರ ಏನಿದ್ರೂ ಕೂಡ ನಾನು ಬಯಸುವ ಆಹಾರ, ನಾನು ತಿನ್ನುವ ಆಹಾರ ಅಲ್ಲಿ ನಂಗೆ ಸಿಗ್ತಾ ಇಲ್ಲ. ನಾನು ಧೈರ್ಯವಾಗಿ ಅಲ್ಲಿ ಕುಡಿಬೋದಾಗಿದ್ದು ಒಂದೇ ಕಾಫಿ. ಅಲ್ಲಿ ಟೀ ಕಮ್ಮಿ, ಆಗಾಗ ಹೇಳಿದೆ, ಅಲ್ಲಿ ಕಾಫಿ ಯುರೋಪಲ್ಲಿ. ಸೊ ಅದು ಬಿಟ್ಟು ಬೇರೆ ಇರಲಿಲ್ಲ, ವಿಧಿ ಇರಲಿಲ್ಲ. ಹಾಗಾಗಿ ನನಗೆ ಇದು ವಿಧಿ ಇಲ್ಲದೆ ಶುರು ಮಾಡಿದ್ದು ಅಡುಗೆ ಮಾಡ್ಕೋಬೇಕು ಅಂತ. ಬ್ಯಾಚುಲರ್ಸ್ಗೆ ಏನು ಈಸಿ ಏನು ಉಪ್ಪಿಟ್ಟು. ಹಾಗಾಗಿ ಆ ಉಪ್ಪಿಟ್ಟು ನಾನು ಕಲಿತೆ. ಅದು ಗೊತ್ತಿಲ್ಲದಂಗೋ ನನಗೆ ಅದ್ರ ಜೊತೆ ಒಂದು ಪ್ರೀತಿ ಬೆಳೀತಾ ಹೋಯಿತು. ಈ ನರಸಿಂಹಯ್ಯ ಅವರು, ಎಚ್ ನರಸಿಂಹಯ್ಯ ಅವರು ಬಹಳಷ್ಟು ವರ್ಷಗಳ ಕಾಲ ಅದನ್ನ ತಿಂದರು ಅಂತ ನಾನು ಆನಂತರ ಅದನ್ನು ಓದಿ ತಿಳ್ಕೊಂಡಿದ್ದು. 1999ರಿಂದ 2005, ಆಲ್ಮೋಸ್ಟ್ 6 ಇಯರ್ಸು ಉಪ್ಪಿಟ್ಟು ಮಾಡದ ದಿನವೇ ಇಲ್ಲ. ಐದರ್ ಫಾರ್ ಬ್ರೇಕ್ಫಾಸ್ಟ್ ಆರ್ ಫಾರ್ ಲಂಚ್ ಆರ್ ಫಾರ್ ಡಿನ್ನರ್. ಖಂಡಿತ ಪ್ರತಿದಿನವೂ, ನಂಬಿದ್ರೆ ನಂಬಿಬಿಟ್ರೆ ಬಿಡಿ, ರಮ್ಯಾ ನನ್ನ ಬಾಳಿಗೆ ಬರೋ ತನಕ ಪ್ರತಿದಿನವೂ ನಾನು ಉಪ್ಪಿಟ್ಟು ತಿಂದಿದ್ದೀನಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಖುಷಿ ವಿಷಯ ಏನಂದರೆ, ನನ್ನ ರೂಮ್ಮೇಟ್ಸು ಇಟಾಲಿಯನು, ಮೊರಕನ್ಸು, ಯಾರ್ಯಾರೋ ಚೇಂಜ್ ಆಗ್ತಾಯಿದ್ರು, ಫ್ರೆಂಚು ಎಲ್ಲ ಇರೋರು, ಅವ್ರುಗಳೆಲ್ಲ ಉಪ್ಪಿಟ್ಟಿನ ಒಂದು ಏನು ಹೇಳ್ತಾರೆ ಫ್ಯಾನ್ ಆಗಿಬಿಟ್ಟಿದ್ರು. ಅವರು ಕೂಡ ಎಷ್ಟು ಅಡಿಕ್ಟ್ ಆಗಿದ್ರು ಅಂದರೆ, ಇವತ್ತೇನೋ ಬೇರೆ ಮಾಡೋಣ ಅಂತ ಹೇಳಿದ್ರೆ, ಇಲ್ಲ ಅದು ಬೇಗ ಆಗಿಬಿಡುತ್ತಲ್ಲ ಉಪ್ಪಿಟ್ಟು ಮಾಡು ಅನ್ನೋ ಥರದಲ್ಲಿ ಒಂದು ಇದಾಯಿತು. ಹಾಗಾಗಿ ಉಪ್ಪಿಟ್ಟಿನ ನಂಟು, ಆ 6 ವರ್ಷದ್ದು ಒಂದು ನಂಟಿದೆಯಲ್ಲ, ಅದಾದಮೇಲೆ ಇವತ್ತಿಗೂ ಕೂಡ 2 ಅಥವಾ 3 ದಿನ ನಾನು ಕಂಟಿನ್ಯೂಸ್ ಆಗಿ ಉಪ್ಪಿಟ್ಟು ತಿಂದಿಲ್ಲ ಅಂದರೆ ಏನೋ ಮಿಸ್ಸಿಂಗ್, ಎನರ್ಜಿ ಲಾಸ್ಟ್ ಅನ್ನಂಗೆ ಆಗುತ್ತೆ. ಹಾಗಾಗಿ ಗೊತ್ತಿಲ್ಲ, ಒಂಥರದಲ್ಲಿ ನನ್ನ ಪ್ರಕಾರ ಕೆಟ್ಟ ಉಪ್ಪಿಟ್ಟು ಭೂಮಿ ಮೇಲಿಲ್ಲ.